ಗೈಸ್ ಇವತ್ತ ನಾವು ಮಾಡಕತ್ತೆ ನೋಡ್ರಿ ನಮ್ದು ಸ್ಪೆಷಲ್ ಮ್ಯಾಗಿ. ಹಲೋ ಗೈಸ್, ಗುಡ್ ಆಫ್ಟರ್ನೂನ್. ಮುಂಜಾನೆ ನೋಡಿದ್ರೆ ಮನ್ಯಾಗ ಸುಸ್ತಾಗಿ ಮಕ್ಕೊಂಡಿದ್ರಿ, ಬಟ್ ನಮ್ ದೋಸ್ತ ಫೋನ್ ಹಚ್ಚಿ ನನಗ ಕರೆದ ನೋಡಿ. ಅದಕ್ಕೆ ನಾ ಸೀದಾ ಕಿರಾಣಿ ಅಂಗಡಿ ಹೋಗಿ ಒಂದು ಚಿಪ್ಸ್ ಮತ್ತೊಂದು ಮ್ಯಾಗಿ ಪ್ಯಾಕೆಟ್ ತಗೊಂಡು ಹೊಂಟಿ ನೋಡಿ. ಅಲ್ಲಿ ಹೋಗತ್ತಾನ ನಮ್ ದೋಸ್ತ ನಮ್ದು ಯೂಟ್ಯೂಬ್ ಶಾರ್ಟ್ಸ್ ಗಳು ನೋಡ್ಕೊತ ಕುಂತಿ ನೋಡಿ. ಗೈಸ್ ಇವತ್ತ ನಾವು ಮಾಡಕತ್ತೆ ನೋಡ್ರಿ ಒಂದು ಸ್ಪೆಷಲ್ ಮ್ಯಾಗಿ ಡಿಶ್. ಅದ್ರ ಸಲಕ ನಮ್ ದೋಸ್ತ ಮ್ಯಾಗಿ ಮಾಡ್ಲಕ್ ಏನೇನ್ ಬೇಕಾಗ್ತದ ನೋಡ್ರಿ ಅದೆಲ್ಲ ಫ್ರಿಜ್ನಾಗಿಂದ ತೆಗಿದಿ ಸೈಡ್ಗೆ ಇಡ್ಲತ್ತಾನ. ಗೈಸ್ ನಮಗ್ ಬೇಕಾಗಿವ್ ಎಲ್ಲ ಸಾಮಾನುಗಳು ಸೈಡ್ಗೆ ಇಟ್ಕೊಂಡು ನಮ್ ದೋಸ್ತ ಈ ಹುಡುಕ್ಲಕತ್ತ ನೋಡ್ರಿ ಕಡಾಯಿ. 15 ನಿಮಿಷ ಎಲ್ಲ ಕಡೆ ಹುಡುಕ್ ಮೇಲೆ ನಮ್ ಕೈದಾಗ ಹತ್ತದ ನೋಡ್ರಿ ಫೈನಲಿ ಕಡಾಯಿ. ಈಗ ಫೈನಲಿ ನಮ್ದು ಮ್ಯಾಗಿ ಮಾಡೋದು ಪ್ರೊಸೆಸ್ ಸ್ಟಾರ್ಟ್ ಆಗ್ತದ ನೋಡಿ. ಮೊದಲು ನಾವು ಬೆಳ್ಳುಳ್ಳಿ ಕುಟ್ಕೊಂಡು ಸೈಡ್ ಇಟ್ಕೊಳತ್ತೆ ನೋಡಿ. ಗೈಸ್ ನಿಮಗ ಎಣ್ಣೆ ಎಷ್ಟು ಯೂಸ್ ಆಗ್ತದ ನೋಡ್ರಿ ಅಷ್ಟೇ ಹಾಕೋರಿ, ಯಾಕಂದ್ರೆ ನಾವು 8 ಪ್ಯಾಕೆಟ್ ಇಂದ ಮ್ಯಾಗಿ ಮಾಡತ್ತೆ ನೋಡಿ. ಈಗ ಎಣ್ಣೆದಾಗ ನಾವು ಹಾಕ್ಲಕತ್ತೆ ನೋಡ್ರಿ ಸ್ವಲ್ಪ ಜೀರಿಗೆ ಮತ್ತೆ ಸಾಸ್, ಅದ್ರಾಗ ಜರ ಅರಿಶಿಣ, ಖಾರ ಮತ್ತೆ ಕುಟ್ಟಿಟ್ಟಿದ್ದು ಹಸಿ ಮೆಣಸಿನಕಾಯಿ ಬಿ ಹಾಕ್ಲತ್ತೆ ನೋಡಿ. ಗೈಸ್ ಅವಾಗೆ ನಾವು ಕುಟ್ಟಿಟ್ಟಿದ್ದು ಬೆಳ್ಳುಳ್ಳಿ ಬಿ ಇದ್ರದಾಗ ಹಾಕೊಳತ್ತೆ ನೋಡಿ. ಎಲ್ಲ ಹಾಕೊಂಡು ನಾವೀಗ ಗ್ಯಾಸ್ ಸ್ಟಾರ್ಟ್ ಮಾಡ್ತೇವೆ. ಗ್ಯಾಸ್ ಸ್ಟಾರ್ಟ್ ಮಾಡಿ ಮತ್ತೆ ಅದ್ರದಾಗ ಸ್ವಲ್ಪ ಅಳ್ಳ ಬೆಳ್ಳುಳ್ಳಿ ಪೇಸ್ಟ್ ಬಿ ಹಾಕ್ತೇವೆ ನೋಡಿ. ಈಗ ನಾವು ಅದ್ರದಾಗ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗತನ ತಿರುಗಿಸ್ತೇವೆ ನೋಡಿ. ಗೈಸ್ ಮಸಾಲೆ ಸ್ವಲ್ಪ ಚಂದ ಕಲರ್ ಬಿಡತನ ಅದಕ್ಕೆ ನಾವು ತಿರುಗಿಸ್ಕೊತಾನೆ ಇರ್ಬೇಕು ನೋಡಿ. ಗೈಸ್ ಈ ತರ ಕಲರ್ ಬಿಟ್ಟ ಮೇಲೆ ನಾವು ಒಂದ್ ಅಕ್ಕನ ಅದ್ರದಾಗ ಸೋಯಾ ಸಾಸ್ ಬಿ ಹಾಕ್ಲಾಕತ್ತೆ ನೋಡಿ. ಗೈಸ್ ನಮ್ ಮ್ಯಾಗಿ ಸ್ವಲ್ಪ ಸ್ಪೈಸಿ ಇರ್ಲಂತ ಅದ್ರದಾಗ ಸ್ವಲ್ಪ ಎಕ್ಸ್ಟ್ರಾ ಹರಿ ಚಟ್ನಿ ಹಾಕ್ಲಾಕತ್ತೆ ನೋಡಿ. ಗೈಸ್ ಇಷ್ಟೆಲ್ಲ ಐಟಮ್ ಇದ್ರದಾಗ ಹಾಕದ್ಮೇಲೆ ಇದ್ರದ್ದು ಒಂದು ಖತರ್ನಾಕ್ ಸ್ಮೆಲ್ ಹೊಂಟಿತ್ ನೋಡಿ. ಅದಕ್ಕ ನಾ ಎಲ್ಲಿದ್ದೇನೋ ಓಡ್ಕೋತ್ ಬಂದ ಸ್ಮೆಲ್ ತೊಳತಿ ನೋಡಿ. ಗೈಸ್ ಈಗ ನಂದು ಮೇನ್ ಕೆಲಸ ಅದ ನೋಡ್ರಿ, ಏನಂದ್ರೆ ನೀರ್ ಹಾಕೋದು. ಅದು ಬಿ ನನ್ ಕೈಲೇ ಆಗಲಾಗ್ಯದಂತ ಅದು ಬಿ ನಮ್ ದೋಸ್ತ್ ತೊಗೊಂಡೆ ಹಾಕ್ತಾನ ನೋಡಿ. ಗೈಸ್ 8 ಪ್ಯಾಕೆಟ್ ಇಂದು ಮ್ಯಾಗಿ ಮಾಡ್ಲಕ್ಕ ನಾ 2 ಲೀಟರ್ ಇಂದು ನೀರ್ ಹಾಕ್ಲಾಕ್ತೇನೆ. ಈಗ ಅದ್ರದಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಬಿ ಹಾಕ್ಲಾಕ್ತೇನೆ, ಯಾಕಂದ್ರೆ ನಿಮಗ ಇದು ಮಾತು ಗೊತ್ತೇ ಅದ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಗೈಸ್ ನೀರೆಲ್ಲ ಸ್ವಲ್ಪ ಕುದಿಲಕ್ಕಿಟ್ಟಿ ಈಗ ಸ್ವಲ್ಪ ನಮ್ದು ಮೇನ್ ಕೆಲಸ ಸ್ಟಾರ್ಟ್ ಆಗ್ತದ ನೋಡ್ರಿ. ಏನಂದ್ರ ಮ್ಯಾಗಿ ತೆಗೆದು ಸೈಡ್ಗೆ, ಮ್ಯಾಗಿ ಎಲ್ಲ ತೆಗೆದು ಸೈಡ್ಗೆ ಇಟ್ಟಿ ಈಗ ಅದ್ರಾಗಿಂದ ಮಸಾಲೆ ಬಿ ಸೈಡ್ಗೆ ಇಡೋದ ನೋಡಿ. ಗೈಸ್ ಇವತ್ತ ನಾರೇ ಬಹಳ ಹೈರಾಣಾಗಿ ನೋಡ್ರಿ, ಯಾಕಂದ್ರೆ 8 ಪ್ಯಾಕೆಟ್ ಇಂದ ಮಸಾಲೆ ಸೈಡ್ಗೆ ಇಡೋದು ಸುಮಿಲ್ ನೋಡಿ. ಸೊ ಗೈಸ್ ಮಸಾಲೆ ಎಲ್ಲ ಸೈಡ್ಗೆ ಇಟ್ಕೊಂಡು ಅಷ್ಟು ಮ್ಯಾಗಿ ಒಂದ್ ಸೈಡ್ ಮುರ್ಕೊಂಡು ಹಾಕ್ಲಕತ್ತೆ ನೋಡ್ರಿ. ಗೈಸ್ ನಮ್ ದೋಸ್ತ ಅಷ್ಟು ಮ್ಯಾಗಿನ ಒಳ ಹಾಕ್ತನ್ರಿ, ಬಟ್ ನನ್ ದಿನ ಮಸಾಲೆ ಹರಿಯೋದೇ ಆಗಲ್ಲ. ಗೈಸ್ ಫೈನಲಿ ಈಗ ಅಷ್ಟು ಮ್ಯಾಗಿ ಮಸಾಲ ಹಾಕ್ದೆ ನೋಡಿ. ಮಸಾಲ ಹಾಕಿದ್ಮೇಲೆ ಹಂಗೆ ಬಿಡ್ಬೇಡ್ರಿ, ಪಟ ಪಟ ಅಂತ ತಿರುಗಿಸ್ಬೇಕು ನೋಡ್ರಿ, ಇಲ್ಲಾಂದ್ರೆ ಒಂದೇ ಸೈಡ್ ಕುಂತ ಬಿಡ್ತದ ನೋಡಿ. ಗೈಸ್ ಮ್ಯಾಗಿದ ಮಸಾಲ ಹಾಕಿದ್ಮೇಲೆ ಅದ್ರ ಪ್ಯಾಕೆಟ್ ಬಿಕಾಡ್ತೀನಿ ಅಂದ್ರೆ ನೀವು ತಪ್ಪ ಮಾಡಕತ್ತೀರಿ, ಯಾಕಂದ್ರೆ ನಮ್ ದೋಸ್ತ ನಿಮಗೆ ಅದ್ರದ್ದು ಯೂಸ್ ತೋರಿಸ್ಲತ್ತ ನೋಡ್ರಿ. ಗೈಸ್ ಮ್ಯಾಗಿದು ಈಗ ಲಾಸ್ಟ್ ಪ್ರೊಸೆಸ್ ಏನಂದ್ರೆ ಈ ತರ ಕುದಿಯೋ ಟೈಮ್ನಾಗ ನೀವು ಲಾಸ್ಟಿಗೆ ಕೊತ್ತಂಬರಿ ಹಾಕೋದು ಮರಿಬೇಡ ನೋಡ್ರಿ, ಯಾಕಂದ್ರೆ ಕೊತ್ತಂಬರಿ ನಿಂತ ಟೇಸ್ಟ್ ಮತ್ತೆ ಸ್ಮೆಲ್ ಖತರ್ನಾಕ್ ಬರ್ತದ ನೋಡಿ. ಗೈಸ್ ಇಷ್ಟೆಲ್ಲ ಹಾಕದ್ಮೇಲೆ ಬಿ ನಮ್ದು ಏನ ಮ್ಯಾಗಿ ರೆಡಿನೇ ಆಗಿಲ್ಲ ನೋಡ್ರಿ, ಯಾಕಂದ್ರೆ ನಮ್ದು ಮೇನ್ ಚೀಸ್ ಹಾಕದೆ ಈಗ ಫಾಸ್ಟ್ ಬಟರ್ ಹಾಕಿ ತಿರುಗಿಸ್ಮೇಲೆ ನಮ್ದು ಫೈನಲಿ ಮ್ಯಾಗಿ ರೆಡಿ. ಗೈಸ್ ಅದಕ್ಕೆ ನಾ ಬಿ ಪ್ಲೇಟ್ ಹಿಡ್ಕೊಂಡು ರೆಡಿ ಆಗಿ ನೋಡಿ. ನಮ್ ಮ್ಯಾಗಿ ನೋಡಿ ನನಗ ಕರೆ ಬಿ ಬಾಯ್ದಾಗ ಭಾಳ ನೀರ್ ಕಡ್ಲತ್ತಿ ನೋಡ್ರಿ, ಅದಕ್ಕೆ ನಾ ಟೇಸ್ಟ್ ನೋಡಿ ನಿಮ್ಗೆ ರಿಸಲ್ಟ್ ಹೇಳತ್ತೆ. ಗೈಸ್ ನಮ್ದು ಸ್ಪೈಸಿ ಮ್ಯಾಗಿ ಫುಲ್ ಖತರ್ನಾಕ್ ಟೇಸ್ಟ್ ಆಗಿದೆ ನೋಡಿ. ಸೊ ಗೈಸ್ ಇವತ್ತಿನ ವಿಡಿಯೋದಾಗ ಇಷ್ಟೇ ಅಂತ ಹೇಳ್ತೇನೆ. ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗಮ್ರಿ. ನಮಸ್ಕಾರ.